ಈ ಕನ್ನಡದ ವಿರುದ್ಧ ಒಂದು ಪದನ ಮನುಷ್ಯ ಬಳಕೆ ಮಾಡಿದ್ದಾರೆ. ಶಿವರಾಜ್ ಕುಮಾರ್ ಅವರನ್ನು ಸೇರಿಸ್ಕೊಂಡು ಶಿವರಾಜ್ ಕುಮಾರ್ ಅವರ ಸಮಕಾಲೀನ ನಟರು ಅವರಷ್ಟೇ ಪ್ರಭಾವಿಗಳಾಗಿರೋ ಬೇರೆ ಬೇರೆ ನಟರುಗಳು ಇವತ್ತಿನವರೆಗೂ ಕೂಡ ಬಾಯ್ಬಿಸ್ತಾ ಇಲ್ಲ. ನೀವೆಷ್ಟೇ ದೊಡ್ಡ ನಟರಾಗಿರ್ಬೋದು, ನೀವೆಷ್ಟೇ ದೊಡ್ಡ ಕುಟುಂಬಗಳಿಂದ ಬಂದಿರ್ಬೋದು, ಕನ್ನಡ, ಕರ್ನಾಟಕ, ಇಲ್ಲಿನ ಪ್ರಾದೇಶಿಕತೆ, ಇಲ್ಲಿನ ಜಲ, ಭಾಷೆ, ಗಡಿಯ ವಿಚಾರ ಬಂದಾಗ ನೀವು ಯಾರೂ ಕೂಡ ನಮಗೆ ಸಮ ಅಲ್ಲ. ಏನಕ್ಕೆ ಅಂದರೆ ಇದು ಕನ್ನಡಿಗರ ಸ್ವಾಭಿಮಾನದ ಪ್ರಶ್ನೆ, ಕನ್ನಡಿಗರ ಅಸ್ತಿತ್ವದ ಪ್ರಶ್ನೆ. ಇದೇ ಈಗ ಬರ್ತಿರೋದು ತಕ್ಲೈಫ್ ಸಿನಿಮಾ ಮಾತ್ರ ಅಲ್ಲ, ಮುಂದೆ ಯಾವುದೇ ಸಿನಿಮಾ ಬಂದರೂ ಅವ್ರ ಸಿನಿಮಾ ಕರ್ನಾಟಕದಲ್ಲಿ ರಿಲೀಸ್ ಆಗಕ್ಕೆ ಬಿಡಬಾರ್ದು. ಎಲ್ಲಿಯವರೆಗೂ ಬಿಡಬಾರ್ದು ಅಂದರೆ ಅವ್ರು ಕ್ಷಮೆ ಕೇಳಬೇಕು, ಅಲ್ಲಿಯವರೆಗೂ ಬಿಡಬಾರ್ದು. ನಾರಾಯಣಗೌಡ್ರೆ, ಬೆಂಕಿ ಹಚ್ಚಿದ್ರೆ ನಮ್ಮ ಚಿತ್ರಮಂದಿರ ಸುಟ್ಟೋಗ್ತವೆ. ದಯವಿಟ್ಟು ಆ ಕೆಲಸ ಮಾಡಬೇಡಿ. ಸಿನಿಮಾನೇ ರಿಲೀಸ್ ಆಗದೆ ಇರೋ ಥರ ನೋಡ್ಕೊಳ್ಳಿ. ಡೆಮೋಕ್ರಸಿ ಬಗ್ಗೆ ದೊಡ್ಡ ದೊಡ್ಡ ಭಾಷಣಗಳು ಮಾಡ್ತೀರಾ? ಅದೇ ಪ್ರಜಾಪ್ರಭುತ್ವ ಇನ್ನೊಬ್ಬರಿಗೆ ಹರ್ಟ್ ಮಾಡಬಾರ್ದು ಅನ್ನೋದು ಹೇಳುತ್ತೆ. ಅದರ ಅರಿವಿಲ್ವಾ ನಿಮಗೆ? ನಿಮ್ಮ ಈ ಒಂದು ಹೇಳಿಕೆ 7 ಕೋಟಿ ಕನ್ನಡಿಗರಿಗೆ ಹರ್ಟ್ ಆಗುತ್ತೆ ಅನ್ನೋದು ಪರಿಜ್ಞಾನ ಇರಬೇಕಲ್ವ ನಿಮಗೆ? ಪೊಲೀಸರಿಗೆ, ಪೊಲೀಸ್ ಸ್ಟೇಷನ್ಗಳಿಗೆ ಬೆಂಕಿ ಹಚ್ಚಿದವ್ರಿಗೆ, ಕಲ್ಲು ಹೊಡೆದವರಿಗೆ, ಪೊಲೀಸವ್ರನ್ನ ಹೊಡೆದವ್ರನ್ನ ಇವತ್ತು ಕೇಸ್ಗಳನ್ನ ವಾಪಸ್ ತಗೊತಿದೆ ಈ ಸರ್ಕಾರ. ಆದರೆ ಕಮಲಾಸಂದು ಒಂದು ಭಾವಚಿತ್ರನ ಒಂದು ಪೋಸ್ಟರ್ ಮಾಡಿ ಅದಕ್ಕೆ ಬೆಂಕಿ ಹಚ್ಚಿದ್ರೆ ಇವತ್ತು ಪೊಲೀಸ್ನವರು ಸುಮೋಟೋ ಕೇಸ್ ಹಾಕ್ಕೊಂಡು ಆ ಹುಡುಗನ ಅರೆಸ್ಟ್ ಮಾಡ್ತಿದ್ದಾರೆ. ಕನ್ನಡ, ಭಾಷೆ, ಜಲ, ಗಡಿಯ ವಿಚಾರದಲ್ಲಿ ಹೋರಾಟ ಮಾಡ್ತಕ್ಕಂಥ ಹೋರಾಟಗಾರರನ್ನ ಸರ್ಕಾರಗಳು ಟಾರ್ಗೆಟ್ ಮಾಡ್ತಾರೆ. TV ವಿಕ್ರಮದ ಪ್ರೀತಿಯ ನೋಡುಗರಿಗೆ ಟ್ಯಾಕ್ಸಿವಾಲಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನರಸಿಂಹಮೂರ್ತಿ. ವೀಕ್ಷಕರೇ, ನಮಗೆಲ್ಲ ಗೊತ್ತಿರೋ ಹಾಗೇ ಈ ಕಮಲಾಸನ್ ತಮಿಳು ಚಿತ್ರರಂಗದ ಒಬ್ಬ ಚಿತ್ರನಟ. ಈ ಮನುಷ್ಯ ಮೊನ್ನೆ ಬೆಂಗಳೂರಲ್ಲಿ ಯಾವುದೋ ಒಂದು ಸಿನಿಮಾ ಪ್ರಮೋಷನ್ಗೆ ಬಂದಾಗ ಕನ್ನಡದ ಬಗ್ಗೆ ಒಂದು ಕಾಂಟ್ರವರ್ಸಿ ಹೇಳಿಕೆಯನ್ನು ಕೊಟ್ಟೋಗಿದ್ದಾನೆ. ಇವತ್ತು ಇದು ತುಂಬ ಚರ್ಚೆ ಆಗ್ತಿರೋಂಥ, ಕರ್ನಾಟಕದಾದ್ಯಂತ ಚರ್ಚೆ ಆಗ್ತಿರ್ತಕ್ಕಂಥ ವಿಚಾರ ಇದು. ಇದೊಂದು ಭಾಗ. ಆದರೆ ನೋಡಿ, ಇವತ್ತು ಆ್ಯಕ್ಚುಲಿ ಆ ಮನುಷ್ಯ ಆ ಹೇಳಿಕೆನ ಮಾಡಿದಾಗ ಶಿವರಾಜ್ ಕುಮಾರ್ ಅವರು ಅದೇ ಸಭೆಯಲ್ಲಿರ್ತಾರೆ. ಮತ್ತು ಶಿವರಾಜ್ ಕುಮಾರ್ ಅವರ ಮತ್ತು ರಾಜ್ಕುಮಾರ್ ಅವರ ಕುಟುಂಬನ ಉದ್ದೇಶ ಮಾಡಿ ಮಾತನಾಡುವಾಗ ಈ ಕನ್ನಡದ ವಿರುದ್ಧ ಒಂದು ಪದನ ಮನುಷ್ಯ ಬಳಕೆ ಮಾಡಿದ್ದಾನೆ. ಶಿವರಾಜ್ ಕುಮಾರ್ ಅವರು ಕನ್ನಡ ಚಿತ್ರರಂಗದ ಒಬ್ಬ ದೊಡ್ಡ ನಟ ಮತ್ತು ದೊಡ್ಡ ಮನೆಯ ಮಗ. ಆದರೆ ನೋಡಿ, ಶಿವರಾಜ್ ಕುಮಾರ್ ಅವರು ಅದನ್ನು ಅಲ್ಲೇ ಖಂಡನೆ ಮಾಡ್ಬೋದಾಗಿತ್ತು, ಅಥವಾ ನೀವು ಇದನ್ನು ಹೇಳ್ತಿರೋದು ಸರಿ ಇಲ್ಲ ಅಂತಲೂ ಹೇಳ್ಬೋದಾಗಿತ್ತು. ಆದರೆ ಶಿವರಾಜ್ ಕುಮಾರು ಆ ವೇದಿಕೆಯಲ್ಲೂ ಕೂಡ ಯಾವುದೇ ಒಂದು ಪ್ರತಿಕ್ರಿಯೆನ ಕೊಡೋದಿಲ್ಲ. ಅದಾದಮೇಲೂ ಕೂಡ ಏನಾಗುತ್ತೆ, ರಾಜ್ಯಾದ್ಯಂತ ಕನ್ನಡ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ಕನ್ನಡ ಹೋರಾಟಗಾರರು, ಕನ್ನಡ ಚಳುವಳಿಗಾರರು ಎಲ್ಲರೂ ಕೂಡ ಇದನ್ನು ಖಂಡಿಸ್ತಾರೆ. ತೀವ್ರವಾಗಿ ಇದರ ಬಗ್ಗೆ ಪ್ರತಿಭಟನೆಗಳು ಕೂಡ ರಾಜ್ಯಾದ್ಯಂತ ಮಾಡ್ತಾರೆ. ಆದರೆ ಇಲ್ಲಿ ನಾವು ಗಮನಿಸಬೇಕಾಗಿರೋವಂಥ ವಿಚಾರ, ಕನ್ನಡ ಚಿತ್ರರಂಗದ ಪ್ರಭಾವಿ ನಟರುಗಳು ಯಾರಿದ್ದಾರೆ, ನಮ್ಮಲ್ಲಿ ಸಾಕಷ್ಟು ಜನ ಪ್ರಭಾವಿ ನಟರುಗಳಿದ್ದಾರೆ, ಸಾಕಷ್ಟು ಜನ ಇದನ್ನು ಖಂಡನೆಯೂ ಮಾಡಿದ್ದಾರೆ. ಆದರೆ ಶಿವರಾಜ್ ಕುಮಾರ್ ಅವರನ್ನು ಸೇರಿಸ್ಕೊಂಡು ಶಿವರಾಜ್ ಕುಮಾರ್ ಅವರ ಸಮಕಾಲೀನ ನಟರು ಅವರಷ್ಟೇ ಪ್ರಭಾವಿಗಳಾಗಿರೋ ಬೇರೆ ಬೇರೆ ನಟರುಗಳು ಇವತ್ತಿನವರೆಗೂ ಕೂಡ ಬಾಯ್ಬಿಸ್ತಾ ಇಲ್ಲ. ಹೌದು, ಇವತ್ತಿನವರೆಗೂ ಅವ್ರು ಬಾಯ್ಬಿಸ್ತಾ ಇಲ್ಲ. ನಾನು ಈ ಎಲ್ಲ ನಟರಿಗೂ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ಕನ್ನಡದ ಮುಂದೆ, ಕರ್ನಾಟಕದ ಮುಂದೆ, ಕನ್ನಡದ ವಿಚಾರದಲ್ಲಿ ಸ್ಥಳೀಯವಾದ ವಿಚಾರಗಳಲ್ಲಿ ನೀವುಗಳು ಯಾರೂ ಅದರ ಮುಂದೆ ದೊಡ್ಡ ಮನುಷ್ಯರಲ್ವೇ ಅಲ್ಲ. ನೀವೆಷ್ಟೇ ದೊಡ್ಡ ನಟರಾಗಿರ್ಬೋದು, ನೀವೆಷ್ಟೇ ದೊಡ್ಡ ಕುಟುಂಬಗಳಿಂದ ಬಂದಿರ್ಬೋದು, ಕನ್ನಡ, ಕರ್ನಾಟಕ, ಇಲ್ಲಿನ ಪ್ರಾದೇಶಿಕತೆ, ಇಲ್ಲಿನ ಜಲ, ಭಾಷೆ, ಗಡಿಯ ವಿಚಾರ ಬಂದಾಗ ನೀವು ಯಾರೂ ಕೂಡ ನಮಗೆ ಸಮ ಅಲ್ಲ. ಹೌದು, ನಿಮ್ಮ ವೈಯಕ್ತಿಕ ಸಂಬಂಧಗಳು, ನಿಮ್ಮ ವೈಯಕ್ತಿಕ ವ್ಯವಹಾರಗಳು ಕಮಲಾಸನ್ ಜೊತೆಲಿದ್ದರೆ ನೀವು ಇಟ್ಕೊಳ್ಳಿ, ನಾವೇನು ಬೇಡ ಅಂತ ಹೇಳಲ್ಲ. ಆದರೆ ಜಲ, ಭಾಷೆ, ಗಡಿ, ಪ್ರಾದೇಶಿಕತೆ ವಿಚಾರ ಬಂದಾಗ ನೀವೆಲ್ಲ ಧ್ವನಿ ಆಗಬೇಕು. ಹೌದು, ನೀವೆಲ್ಲ ಧ್ವನಿ ಆಗಬೇಕು. ಏನಕ್ಕೆ ಅಂದರೆ ಕರ್ನಾಟಕ ರಾಜ್ಕುಮಾರ್ ಅವರು ಆಳಿದಂಥ ನಾಡಿದ್ದು. ಹೌದು, ಆಳಿದ್ರು ಅಂದರೆ ರಾಜಕೀಯವಾಗಲ್ಲ. ಸಿನಿಮಾ ರಂಗದಲ್ಲಿ ರಾಜ್ಕುಮಾರ್ ಅವರದು ಒಂದು ದೊಡ್ಡ ಹೆಸರು. ಹೌದು, ರಾಜ್ಕುಮಾರ್ ಅವರು ಜಲ, ಭಾಷೆ, ಗಡಿ, ನೀರು, ಸಾಂಸ್ಕೃತಿಕವಾಗಿ ಅವರು ಒಬ್ಬ ಸಾಂಸ್ಕೃತಿಕ ರಾಯಭಾರಿ. ಹೌದು,
ಕನ್ನಡದ ಮತ್ತು ಕರ್ನಾಟಕದ ಸಾಂಸ್ಕೃತಿಕ ರಾಯಭಾರಿ ಯಾರಾದರೂ ಇದ್ದಾರೆ, ಅದು ಡಾಕ್ಟರ್ ರಾಜ್ಕುಮಾರ್. ಅಂಥವರು ಈ ಕನ್ನಡ ಚಿತ್ರರಂಗದಲ್ಲಿ ಇರೋದು. ಆದರೆ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಜನ ವಾಣಿಜ್ಯ ಮಂಡಳಿನೂ ಸೇರಿಸ್ಕೊಂಡೇ ನಾನು ಹೇಳ್ತಾ ಇದ್ದೀನಿ. ಇವತ್ತಿನೂ ಕೂಡ ವಾಣಿಜ್ಯ ಮಂಡಳಿಯವರು ಇನ್ನೂ ಉಸಿರು ಬಿಡ್ತಿಲ್ಲ. ಯಾಕೆ, ಏನಾಗಿದೆ ನಿಮಗೆ? ನೀವಿನ್ನೂ ಕಣ್ಣೆ ಮಾಡಿಲ್ಲ ವಾಣಿಜ್ಯ ಮಂಡಳಿಯವರು. ನೀವು ಮಾತಾಡಬೇಕು ಇದ್ರ ಬಗ್ಗೆ. ಏನಕ್ಕೆ ಅಂದರೆ ಇದು ಕನ್ನಡಿಗರ ಸ್ವಾಭಿಮಾನದ ಪ್ರಶ್ನೆ, ಕನ್ನಡಿಗರ ಅಸ್ತಿತ್ವದ ಪ್ರಶ್ನೆ ಇದು. ಹೌದು, ಯಾವುದೇ ಕಾರಣಕ್ಕೂ ಕಮಲ್ ಹಾಸನ್ ಅವರ ತಕ್ ಲೈಫ್ ಸಿನಿಮಾನ ಕರ್ನಾಟಕದಲ್ಲಿ ರಿಲೀಸ್ ಆಗೋದಕ್ಕೆ ನಾವು ಬಿಡೋದಿಲ್ಲ ಅಂತ ಕನ್ನಡ ಪರ ಸಂಘಟನೆಗಳು, ಕನ್ನಡ ಹೋರಾಟಗಾರರು ಹೇಳ್ತಿದ್ದಾರೆ. ಇದಕ್ಕೆ ಫಿಲ್ಮ್ ಚೇಂಬರ್ ಅವರು, ವಾಣಿಜ್ಯ ಮಂಡಳಿಯವರು ದಯವಿಟ್ಟು ನೀವು ಸಹಕರಿಸಬೇಕು. ಆಮೇಲೆ ನಮ್ಮ ಸಂಸ್ಕೃತಿ ಇಲಾಖೆ ಸಚಿವರಿದ್ದಾರಲ್ಲ, ಅವರು ಕೂಡ ತುಂಬ ಗಟ್ಟಿ ಧ್ವನಿಯಲ್ಲಿ ಮಾತಾಡಿದ್ದಾರೆ ಇವತ್ತು. ಹೌದು, ಅವರು ಕೂಡ ಹೇಳಿದ್ದಾರೆ ಭಾಷೆಯ ವಿಚಾರ ಬಂದಾಗ ನಾವು ಸುಮ್ಮನೆ ಇರೋದಿಲ್ಲ ಅಂತ. ಹಂಗಾಗಿ ವಾಣಿಜ್ಯ ಮಂಡಳಿಯವರು ಯಾವುದೇ ಕಮಲ್ ಹಾಸನ್ ಸಿನಿಮಾ ಇದೇ ಈಗ ಬರ್ತಿರೋದು ತಕ್ ಲೈಫ್ ಸಿನಿಮಾ ಮಾತ್ರ ಅಲ್ಲ, ಮುಂದೆ ಯಾವುದೇ ಸಿನಿಮಾ ಬಂದರೂ ಅವರು ಸಿನಿಮಾ ಕರ್ನಾಟಕದಲ್ಲಿ ರಿಲೀಸ್ ಆಗೋಕ್ಕೆ ಬಿಡಬಾರ್ದು. ಎಲ್ಲಿಯವರೆಗೂ ಬಿಡಬಾರ್ದು ಅಂದರೆ ಅವ್ರಿಗೆ ಕ್ಷಮೆ ಕೇಳಬೇಕು, ಅಲ್ಲಿಯವರೆಗೂ ಬಿಡಬಾರ್ದು. ಮತ್ತು ನಮ್ಮ ರಕ್ಷಣಾ ವೇದಿಕೆ ನಾರಾಯಣಗೌಡರು ಕೂಡ ನಿನ್ನೆ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ನಾವು ಬೆಂಕಿ ಹಚ್ತೀವಿ ಅಂತ. ನಾರಾಯಣಗೌಡ್ರೆ, ಬೆಂಕಿ ಹಚ್ಚಿದ್ರೆ ನಮ್ಮ ಚಿತ್ರಮಂದಿರಗಳು ಸುಟ್ಟೋಗ್ತವೆ. ದಯವಿಟ್ಟು ಆ ಕೆಲಸ ಮಾಡಬೇಡಿ. ಸಿನಿಮಾನೇ ರಿಲೀಸ್ ಆಗದೆ ಇರೋ ಥರ ನೋಡ್ಕೊಳ್ಳಿ. ಹೌದು, ಸಿನಿಮಾ ರಿಲೀಸ್ ಆಗಬಾರ್ದು. ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಕಮಲ್ ಹಾಸನ್ ಸಿನಿಮಾ ರಿಲೀಸ್ ಆಗಬಾರ್ದು. ಅವರು ಬೇಷರ ಕ್ಷಮೆ ಕೇಳಬೇಕು. ಬರೀ ಕ್ಷಮೆ ಅಲ್ಲ, ಇಡೀ ಕರ್ನಾಟಕಕ್ಕೆ, ಕರ್ನಾಟಕದ ಜನರಿಗೆ ಕ್ಷಮೆ ಕೇಳಬೇಕು. ಅಲ್ಲಿವರೆಗೂ ಅವ್ರ ಸಿನಿಮಾ ರಿಲೀಸ್ ಆಗೋಕ್ಕೆ ಬಿಡಬೇಡಿ. ಮತ್ತು ಕಮಲ್ ಹಾಸನ್ ಅವರು ನಿನ್ನೆ ನಾವ್ಯಾವುದೋ ಮೀಡಿಯಾದಲ್ಲಿ ನೋಡ್ತಾ ಇದ್ವಿ, ಕೇರಳದಲ್ಲೆಲ್ಲ ಮಾತಾಡೋವಾಗ ಹೇಳಿದ್ದಾರೆ, ನಾನು ಡೆಮೋಕ್ರಸಿನ ನಂಬಿರೋನು, ಡೆಮೋಕ್ರೆಟಿಕ್ ಕಂಟ್ರಿನಲ್ಲಿ ನಾನು ವಾಸ ಮಾಡ್ತಾಯಿದ್ದೀನಿ, ನಾನು ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳೋದಿಲ್ಲ ಅಂತ. ಕಮಲ್ ಹಾಸನ್ ಅವರೇ, ನೀವು ಡೆಮೋಕ್ರಸಿ ಅದು ಇದು ಅಂತ ನೀವು ಮಾತಾಡೋದಾದರೆ, ಅದೇ ಡೆಮೋಕ್ರಸಿ, ಅದೇ ಪ್ರಜಾಪ್ರಭುತ್ವ ಇನ್ನೊಬ್ಬರಿಗೆ ಹರ್ಟ್ ಮಾಡಬಾರ್ದು ಅನ್ನೋದು ಹೇಳುತ್ತೆ. ಅದರ ಅರಿವಿಲ್ವಾ ನಿಮಗೆ? ನಿಮ್ಮ ಈ ಒಂದು ಹೇಳಿಕೆ 7 ಕೋಟಿ ಕನ್ನಡಿಗರಿಗೆ ಹರ್ಟ್ ಆಗುತ್ತೆ ಅನ್ನೋದು ಪರಿಜ್ಞಾನ ಇರಬೇಕಲ್ವ ನಿಮಗೆ? ಅದು ಡೆಮೋಕ್ರಸಿ ಒಂದು ಭಾಗನೇ ಅಲ್ವಾ? ಡೆಮೋಕ್ರಸಿ ಬಗ್ಗೆ ದೊಡ್ಡ ದೊಡ್ಡದಾಗಿ ಭಾಷಣಗಳು ಮಾಡ್ತೀರಾ. ಈ ಡೆಮೋಕ್ರಸಿನ ಇಟ್ಕೊಂಡು ಹೋಗ್ಬಿಟ್ಟು ತಮಿಳ್ನಾಡಲ್ಲಿ ಏನು ಮಾಡೋದು ಗೊತ್ತಿಲ್ವಾ ನಿಮ್ಮ ಪಕ್ಷಕ್ಕೆ? 0 ಸೂತ್ ಕಳಿಸಿದ್ರು ಮನೆಗೆ. ನೀನು ದೊಡ್ಡ ಡೆಮೋಕ್ರಸಿ ಸಂಸ್ಥಾಪಕ ನೀನು. ಓಹೋ, ಸರಿಯಾಗಿ ಮಾತಾಡೋದಕ್ಕೆ ಮುಂಚೆ ಫಸ್ಟು ಅದರಲ್ಲೂ ಭಾಷೆಗಳ ವಿಚಾರದಲ್ಲಿ ಮಾತಾಡೋದಕ್ಕೆ ಮುಂಚೆ ರಿಸರ್ಚ್ ಮಾಡ್ಕೊಳ್ಳಿ, ತಿಳ್ಕೊಳ್ಳಿ ವಿಷಯಗಳನ್ನ. ಗೊತ್ತಿಲ್ಲ ಅಂದರೆ ಕೇಳ್ಕೊಳ್ಳಿ ಗೊತ್ತಿರೋರನ್ನ, ಆಮೇಲೆ ಮಾತಾಡಿ ತಪ್ಪು ಅಂತ ಜನ ಕೇಳಿದಾಗ ಕ್ಷಮೆ ಕೇಳೋ ದೊಡ್ಡತನವನ್ನು ಬೆಳೆಸ್ಕೊಳ್ಳಿ, ದೊಡ್ಡವರಾಗ್ತೀರಿ. ಮತ್ತು ನಾನು ನಮ್ಮ ಕನ್ನಡ ಪರ ಸಂಘಟನೆಗಳಲ್ಲಿ ನನ್ನ ಒಂದು ಕಳಕಳಿಯ ಮನವಿ, ನೋಡಿ ನಾವೆಲ್ಲ ಡೆಮೋಕ್ರಸಿನಲ್ಲಿ ಬದುಕ್ತಿದ್ದೀವಿ, ಸಂವಿಧಾನದ ಅಡಿನಲ್ಲಿ ನಾವು ಬದುಕ್ತಾ ಇದ್ದೀವಿ. ಸೊ ನಾನು ಆ ಕಾರಣಕ್ಕೋಸ್ಕರ ದಯವಿಟ್ಟು ಬೆಂಕಿ ಹಚ್ಚೋದು, ಹೊಡೆಯೋದು, ಪಡೆಯೋದು, ಅದು ಈಗ ನಾವು ಸಂವಿಧಾನನ ಒಪ್ಕೊಂಡು ಜೀವನ ಮಾಡ್ತಾ ಇರೋದ್ರಿಂದ ನಮಗೆ ಅದು ಸರಿ ಬರಲ್ಲ. ಆ ಕಾರಣಕ್ಕೋಸ್ಕರ ಶಾಂತಿಯುತವಾಗಿ ಪ್ರತಿಭಟನೆಗಳನ್ನ ಮಾಡಿ ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ಯಾವುದೇ ತಮಿಳು ಸಿನಿಮಾ ರಿಲೀಸ್ ಆಗೋ ಥರ ನೋಡ್ಕೊಳ್ಳಿ. ಏನಕ್ಕೆ ಯಾವುದೇ ತಮಿಳು ಸಿನಿಮಾ ರಿಲೀಸ್ ಆಗಬಾರ್ದು ಅಂದರೆ, ಆ ತಲ್ತಿರ್ಕ ಕಮಲ್ ಹಾಸನ್ಗೆ ತಮಿಳ್ನಾಡಲ್ಲೂ ಕೂಡ ಒತ್ತಡ ಹಾಕಬೇಕು. ಅವರು ಕೂಡ, ಆ ಸಿನಿಮಾ ಇಂಡಸ್ಟ್ರಿಯವರು ಕೂಡ ಒತ್ತಡ ಬೀಳ್ಬೇಕು, ಅವ್ರದ್ದು ಒತ್ತಡ ಬೀಳಬೇಕು. ಆವಾಗ ಸರಿ ಹೋಗ್ತಾನೆ ಮನುಷ್ಯ. ಆ ಬರೀ ಕಮಲ್ ಹಾಸನ್ ಸಿನಿಮಾ ನಾವೇನಾದರೂ ಇಲ್ಲಿ ಬ್ಯಾನ್ ಮಾಡ್ತೀವಿ, ರಿಲೀಸ್ ಮಾಡಲ್ಲ ಅಂದರೆ ಅವನಿಗೆ ಏನು ಹೋಗ್ಬೇಕಾಗಿದೆ? ಪಾಪ ಯಾರೋ ದುಡ್ಡಾಕಿರ್ತಾರೆ ಪ್ರೊಡ್ಯೂಸರು, ನಷ್ಟ ಅವ್ರಿಗಾಗುತ್ತೆ, ಅವನಿಗೇನು ಹೋಗ್ತದೆ? ಯಾರೋ ದುಡ್ಡು ಹಾಕಿರೋರು ಪ್ರೊಡ್ಯೂಸರ್ಗಳು, ಡಿಸ್ಟ್ರಿಬ್ಯೂಟ್ರುಗಳು ಪಾಪ ಅವ್ರು ಲಾಸ್ ಮಾಡ್ಕೊತಾರೆ. ನಮ್ಮದು ಏನು ಉದ್ದೇಶ? ಈ ಮನುಷ್ಯನಿಗೆ ನಷ್ಟ ಆಗಬೇಕು, ಈ ಮನುಷ್ಯ ಕ್ಷಮೆ ಕೇಳಬೇಕು. ಸೊ ಅವ್ರ ಮೇಲೆ ತಮಿಳ್ನಾಡಲ್ಲೂ ಕೂಡ ಒತ್ತಡ ಆಗಬೇಕು. ಆ ಕಾರಣಕ್ಕೆ ಎಲ್ಲ ತಮಿಳು ಸಿನಿಮಾಗಳನ್ನೂ ಕರ್ನಾಟಕದಲ್ಲಿ ಬ್ಯಾನ್ ಮಾಡಬೇಕು. ಆಮೇಲೆ ನೋಡಿ, ನಾನು ಏನಕ್ಕೆ ಶಾಂತಿಯುತವಾಗಿ ಹೋರಾಟಗಳು ಮಾಡಬೇಕು ಅಂತ ಹೇಳ್ತಿರೋದು ಅಂದರೆ, ನಿನ್ನೆ ಸಂಜೆ ಬಸವೇಶ್ವರ ನಗರದಲ್ಲಿ ಒಬ್ಬ ಕನ್ನಡ ಚಳವಳಿಯ ಹುಡುಗನ್ನ
ಸುಮೋಟೋ ಕೇಸ್ ಹಾಕ್ಕೊಂಡು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಯಾವ ಕಾರಣಕ್ಕೆ ಅಂದರೆ ಒಂದು ಕಮಲ್ ಹಾಸನ್ದ ಒಂದು ಬ್ಯಾನರ್ ಮಾಡಿ ಆ ಮನುಷ್ಯ ರಸ್ತೆನಲ್ಲಿ ಸುಟ್ಟಿದ್ದಾನೆ ಅನ್ನೋ ಕಾರಣಕ್ಕೆ ಒಂದು ಸುಮೋಟೋ ಕೇಸ್ ಹಾಕ್ಕೊಂಡಿದ್ದಾರೆ. ಇವತ್ತು ಏನಾಗ್ತಿದೆ ನೋಡಿ, ಕರ್ನಾಟಕದಲ್ಲಿ ಪೊಲೀಸರಿಗೆ, ಪೊಲೀಸ್ ಸ್ಟೇಷನ್ಗಳಿಗೆ ಬೆಂಕಿ ಹಚ್ಚದವ್ರಿಗೆ, ಕಲ್ಲು ಹೊಡೆದವ್ರಿಗೆ, ಪೊಲೀಸವ್ರನ್ನ ಹೊಡೆದವ್ರನ್ನ ಇವತ್ತು ಕೇಸ್ಗಳನ್ನ ವಾಪಸ್ ತೊಗೊತಿದೆ ಈ ಸರ್ಕಾರ. ಆದರೆ ಒಬ್ಬ ಕಮಲ್ ಹಾಸನ್, ಇವತ್ತು ಕರ್ನಾಟಕದಾದ್ಯಂತ ಕಮಲ್ ಹಾಸನ್ ಮೇಲೆ ಆಕ್ರೋಶ ಇದೆ. ಒಬ್ಬ ಹುಡುಗ, ಒಬ್ಬ ಹೋರಾಟಗಾರ, ಕನ್ನಡ ಪರ ಹೋರಾಟಗಾರ, ಒಬ್ಬ ಹುಡುಗ ಕಮಲ್ ಹಾಸನ್ದು ಒಂದು ಭಾವಚಿತ್ರನ ಒಂದು ಪೋಸ್ಟರ್ ಮಾಡಿ ಅದಕ್ಕೆ ಬೆಂಕಿ ಹಚ್ಚಿದ್ರೆ ಇವತ್ತು ಪೊಲೀಸ್ನವರು ಸುಮೋಟೋ ಕೇಸ್ ಹಾಕ್ಕೊಂಡು ಆ ಹುಡುಗನ ಅರೆಸ್ಟ್ ಮಾಡ್ತಿದ್ದಾರೆ. ಸೊ ನಾನು ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಕನ್ನಡ ಭಾಷೆ, ಜಲ, ಗಡಿಯ ವಿಚಾರದಲ್ಲಿ ಹೋರಾಟ ಮಾಡ್ತಕ್ಕಂಥ ಹೋರಾಟಗಾರನ್ನ ಸರ್ಕಾರಗಳು ಟಾರ್ಗೆಟ್ ಮಾಡ್ತಾರೆ. ಆ ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಇದನ್ನು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕು. ಆದರೆ ಶಾಂತಿಯುತವಾಗಿ ಹೋರಾಟ ಆಗಬೇಕು. ಎಲ್ಲೂ ಕಲ್ಲು ಹೊಡೆಯೋದು, ಪಲ್ಲು ಹೊಡೆಯೋದು, ಬೆಂಕಿ ಹಚ್ಚೋದು ಯಾವುದೂ ಬೇಡ. ಏನಕ್ಕೆ ಅಂದರೆ ನಾವು ಏನೇ ಇಲ್ಲ ಅಹಿತಕರ ಘಟನೆಗಳು ಮಾಡ್ಕೊಂಡ್ರೂ ಕೂಡ ಅದರ ನಷ್ಟ ನಮಗಾಗುತ್ತೆ, ಅದರ ನಷ್ಟನ ನಾವೇ ಭರಿಸ್ಬೇಕಾಗತ್ತೆ. ಆ ಕಾರಣಕ್ಕೋಸ್ಕರ ನಾವೆಲ್ಲರೂ ಕೂಡ ಪ್ರತಿಭಟನೆಗಳಲ್ಲಿ ಭಾಗವಹಿಸಬೇಕು. ಕನ್ನಡ ಪರ ಸಂಘಟನೆಗಳ ಜೊತೆಯಲ್ಲಿ ನಾವೆಲ್ಲರೂ ಸಾರ್ವಜನಿಕರು ಎಲ್ಲರೂ ಭಾಗವಹಿಸಿ ಈ ಪ್ರತಿಭಟನೆಗಳನ್ನ ಯಶಸ್ವಿಗೊಳಿಸಿ ಒಂದು ಏನೀಗ ಒಂದು ಸಿನಿಮಾ ಬರ್ತಿದೆಯಲ್ವಾ ಕಮಲ್ ಹಾಸನ್ದು, ಆ ಸಿನಿಮಾ ಕರ್ನಾಟಕ ರಾಜ್ಯದಲ್ಲಿ ರಿಲೀಸ್ ಆಗದೇ ಇರೋ ಥರ ನೋಡಿಕೊಳ್ಳೋಣ ಅಂತ ಹೇಳುವುದರ ಮುಖಾಂತರ ಇವತ್ತಿನ ಟ್ಯಾಕ್ಸಿವಾಲ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚೆಚ್ಚು ಕಾಮೆಂಟ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸ್ತೀರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.